ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಸ್.ಬಿ.ಐನ ಕ್ಲರ್ಕ್ ಹುದ್ದೆಗಳು ಅಥವಾ ಜೂನಿಯರ್ ಅಸೋಸಿಯೇಟ್ಸ್ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಪ್ಲೈ ನೌ ಅಂತ ಬರುತ್ತೆ. ಇಲ್ಲಿ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ ಯಾರೆಲ್ಲ ಸಲ್ಲಿಸಬಹುದು ಅಂತಂದ್ರೆ ಗ್ರಾಜ್ಯುಯೇಟ್ ಎನಿ ಡಿಗ್ರಿ ಆದವರು ಈ ಹುದ್ದೆಗಳಿಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬಹುದು. 6/8/2025 ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್. ಕ್ಲೋಸಿಂಗ್ ಬಂದ್ಬಿಟ್ಟು 26/8/2025 ಒಳಗಡೆ ನೀವು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬಹುದು. ಇಲ್ಲಿ ಏನಾದರೂ ಕರೆಕ್ಷನ್ ಮಾಡೋದಾದ್ರೆ 26/8/2025 ಕರೆಕ್ಷನ್ ಮಾಡಬಹುದು. ಲಾಸ್ಟ್ ಡೇಟ್ ಪ್ರಿಂಟ್ ಮಾಡೋದಕ್ಕೆ 10/9/2025 ಒಳಗಡೆ ನೀವು ಪ್ರಿಂಟ್ ಮಾಡ್ಕೋಬಹುದು. ಆನ್ಲೈನ್ ಫೀ ಪೇಮೆಂಟ್ ಬಂದ್ಬಿಟ್ಟು 6/8/2025 26/8/2025 ಒಳಗಡೆ ನೀವು ಫೀ ಪೇಮೆಂಟ್ ಮಾಡಬೇಕಾಗುತ್ತೆ. ಹೀಗೆ ಯಾವೆಲ್ಲ ಸ್ಟೇಟ್ ಅಲ್ಲಿ ಎಷ್ಟೆಷ್ಟು ಹುದ್ದೆಗಳಿದಾವೆ ಅಂತಂದು ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾನು ಹೇಳ್ದಂಗೆ ಆನ್ಲೈನ್ ಅಪ್ಲಿಕೇಶನ್ ಫೀ ಪೇಮೆಂಟ್ ಬಂದ್ಬಿಟ್ಟು 6/8/2025 26/8/2025. ಇದು ಯಾರೆಲ್ಲ ಅಪ್ಲಿಕೇಶನ್ ಸಲ್ಲಿಸಬಹುದು ಅಂತಂದ್ರೆ ಡಿಗ್ರಿ ಆದವರು, ಯಾವುದೇ ಡಿಗ್ರಿ ಇರ್ಬೋದು, ಅವರು ಸಲ್ಲಿಸಬಹುದು. ಯಾವೊಂದು ಸರ್ಕಲ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದಾವೆ ಅಂತ ನೋಡ್ಬೋದು. ಅದೇ ತರ ಸ್ಟೇಟ್ ವೈಸ್ ಯಾವ್ದು ವೇಕೆನ್ಸೀಸ್ ಇದಾವೆ ಅಂತ ನೋಡ್ಕೋಬಹುದು. ಇಲ್ಲಿ ಯಾವ ಸ್ಟೇಟ್ನವರು ಅಪ್ಲೈ ಮಾಡ್ತಿದಾರಲ್ಲ ಅಲ್ಲಿ ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ನ ಬರಬೇಕಾಗತ್ತೆ. ಈ ಒಂದು ಎಕ್ಸಾಮ್ ನ ನೀವು ಕನ್ನಡ, ಇಂಗ್ಲಿಷ್, ಹಿಂದಿಯಲ್ಲಿ ಬರಿಬಹುದು. ಇಲ್ಲಿ ನಮ್ಮ ಬೆಂಗಳೂರು ಸರ್ಕಲ್ ಗೆ ನೋಡಿದ್ರೆ ನೀವು ಕರ್ನಾಟಕದಲ್ಲಿ ಎಷ್ಟೆಷ್ಟು ಹುದ್ದೆಗಳು ಇದಾವೆ ಅಂತಂದು ಇಲ್ಲಿ ನೋಡ್ಬೋದು ನೀವು ಕ್ಲಿಯರ್ ಆಗಿ. ಇಲ್ಲಿ ಟೋಟಲ್ ಬಂದ್ಬಿಟ್ಟು 6,589 ಹುದ್ದೆಗಳಿವೆ. ಇಲ್ಲಿ ಯಾವ ತರ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ನಡೀತಾ ಹೋಗುತ್ತೆ ಅಂತಂದ್ರೆ ಇಲ್ಲಿ ಏಜ್ ಕ್ರೈಟೇರಿಯಾಗೆ ಬಂದ್ರೆ 20ರಿಂದ 28 ವರ್ಷ ಒಳಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬೇಕಾಗತ್ತೆ. ಇಲ್ಲಿ OBC ಕ್ಯಾಟಗರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್, ಅದೇ ತರ SC/ST ಕ್ಯಾಟಗರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್, PWD ಜನರಲ್ 10 ಇಯರ್ಸ್, PWD 13 ವರ್ಷ, PWD SC/ST ನವರಿಗೆ 15 ವರ್ಷ, ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ ಎಲ್ಲ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ಇಲ್ಲಿ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅವರಿಗೆ ಯಾವ್ದು ಫಂಕ್ಷನಲ್ ರಿಕ್ವೈರ್ಮೆಂಟ್ ಬೇಕಂತ ನೀವು ನೋಡ್ಬೋದು ಈ ಸೈಡ್ ಅಲ್ಲಿ. ಅದೇ ತರ ವಿಸುವಲ್ ಇಂಪೈರ್ಮೆಂಟ್ ಇದ್ದವರಿಗೆ ಯಾವ ತರಹದ ಬ್ಲೈಂಡ್ನೆಸ್, ಯಾವ ತರ ವಿಷನ್ ಇರಬೇಕು ಅಂತ ನೀವು ಅದನ್ನು ನೋಡ್ಬೋದು. ಇಲ್ಲಿ ಲೋಕೋಮೆಟ್ರಿ ಡಿಸಬಿಲಿಟಿ ಇದ್ದವರಿಗೆ ಯಾವ ತರ ಏನೇನು ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಬೇಕಂತನೂ ಅದನ್ನು ನೋಡ್ಕೋಬಹುದು ನೀವು. ಇಲ್ಲಿ ನೆಕ್ಸ್ಟ್ ಬಂದ್ರೆ ಇಲ್ಲಿ ನಿಮ್ಗೆ ಯಾವ ತರ ಸೆಲೆಕ್ಷನ್ ಪ್ರೊಸೆಸ್ ನ ಮಾಡ್ತಾ ಹೋಗ್ತಾರೆ ಅಂತಂದ್ರೆ ಫಸ್ಟಿಗೆ ನಿಮ್ಗೆ ಪ್ರಿಲಿಮಿನರಿ ಎಕ್ಸಾಮ್ ನ ಮಾಡ್ತಾ ಹೋಗ್ತಾರೆ. ಪ್ರಿಲಿಮಿನರಿ ಎಕ್ಸಾಮ್ ಅಲ್ಲಿ ಏನಂತಂದ್ರೆ ಟೋಟಲ್ ನಿಮ್ಗೆ ಪ್ರಿಲಿಮಿನರಿ ಎಕ್ಸಾಮ್ CBT ಎಕ್ಸಾಮ್ ಇರುತ್ತೆ. ಇಲ್ಲಿ ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ನಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಗೆ 30 ಕ್ವಶನ್ಸ್ ಇರ್ತವೆ, 30 ಮಾರ್ಕ್ಸ್ ಇರುತ್ತೆ, 20 ನಿಮಿಷಗಳ ಕಾಲ ಟೈಮ್ ಇರುತ್ತೆ. ನ್ಯೂಮರಿಕಲ್ ಎಬಿಲಿಟಿಗೆ 35 ಕ್ವಶನ್, 35 ಮಾರ್ಕ್ಸ್ಗೆ 20 ನಿಮಿಷಗಳ ಕಾಲ. ಅದೇ ರೀಸನಿಂಗ್ ಎಬಿಲಿಟಿ 35 ಕ್ವಶನ್, 35 ಮಾರ್ಕ್ಸ್ಗೆ ಟೋಟಲ್ 1 ಗಂಟೆ ಟೈಮ್ ಇರುತ್ತೆ. 100 ಕ್ವಶನ್ಸ್ 100 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನಿಮಗೆ ರಾಂಗ್ ಆನ್ಸರ್ಸ್ಗೂ ನೆಗೆಟಿವ್ ಮಾರ್ಕ್ಸ್ ಇರ್ತಾ ಹೋಗುತ್ತೆ ಪ್ರತಿ ರಾಂಗ್ ಬರೋದಕ್ಕೆ. ಅದೇ ತರ ಮೇನ್ ಎಕ್ಸಾಮಿಗೆ ಬಂದ್ಬಿಟ್ಟು ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್ ಬಂದ್ಬಿಟ್ಟು 50 ಕ್ವಶನ್ 50 ಮಾರ್ಕ್ಸ್ ಇರುತ್ತೆ. ಟೋಟಲ್ 35 ನಿಮಿಷ ಇರುತ್ತೆ. ಜನರಲ್ ಇಂಗ್ಲಿಷ್ ಕ್ವಶನ್ 40 ಕ್ವಶನ್ 40 ಮಾರ್ಕ್ಸ್ ಇರುತ್ತೆ. ಅದೇ ತರ 35 ನಿಮಿಷ ಟೈಮ್ ಇರುತ್ತೆ ಅದಕ್ಕೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 50 ಕ್ವಶನ್ಸ್ 50 ಮಾರ್ಕ್ಸ್ ಇರುತ್ತೆ, 45 ನಿಮಿಷ ಇರುತ್ತೆ. ಅದೇ ತರ ರೀಸನಿಂಗ್ ಎಬಿಲಿಟಿ ಅಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಬಂದ್ಬಿಟ್ಟು 45 ನಿಮಿಷ ಇರುತ್ತೆ. 190 ಕ್ವಶನ್ 200 ಮಾರ್ಕ್ಸ್ ಇರುತ್ತೆ. ಟೋಟಲ್ 2 ಗಂಟೆ 40 ನಿಮಿಷ ಇರುತ್ತೆ. ಇದರಲ್ಲೂ ಏನಂತಂದ್ರೆ ಪ್ರತಿ ರಾಂಗ್ ಆನ್ಸರ್ಸ್ಗೂ ನಿಮಗೆ ನೆಗೆಟಿವ್ ವ್ಯಾಲ್ಯೂಷನ್ ಇರ್ತಾ ಹೋಗುತ್ತೆ. ಅದೇ ತರ ಫೈನಲ್ ಸ್ಟೆಪ್ ಅಲ್ಲಿ ಏನಂತಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರಬೇಕು. ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ಏನಂತಂದ್ರೆ ನಿಮಗೆ 10th ನ ನಿಮ್ಮ ಕನ್ನಡ ಬೇಸಿಕ್ ಆಗಿ ಓದಿರ್ಬೇಕಾಗತ್ತೆ, ಕನ್ನಡ ಅಥವಾ 12th ಅಲ್ಲಿ ಆದ್ರೆ ಮಾತ್ರ ನೀವು ಸೆಲೆಕ್ಟ್ ಆಗ್ತಾ ಹೋಗ್ತೀರಾ. ಇದೇ ತರ ಇಲ್ಲಿ ಟೆಸ್ಟ್ ಪ್ಯಾಟರ್ನ್ ಬಂದ್ಬಿಟ್ಟು ನಾನ್ ವರ್ಬಲ್ ಟೆಸ್ಟ್ ಇರುತ್ತೆ. ಆಬ್ಜೆಕ್ಟಿವ್ 3 ಪ್ಯಾಸೇಜಸ್ ಬರೆಯಕ್ಕೆ ಕೊಡ್ತಾರೆ 15 ಮಾರ್ಕ್ಸ್ಗೆ. ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದ್ಬಿಟ್ಟು 15 ಮಾರ್ಕ್ಸ್ ಇರುತ್ತೆ. ಅದೇ ತರ ಸಬ್ಜೆಕ್ಟಿವ್ ಬಗ್ಗೆ 3 ಪ್ಯಾಸೇಜಸ್ ಇರ್ತವೆ, 15 ಮಾರ್ಕ್ಸ್ ಇರುತ್ತೆ. ಟೋಟಲ್ 15 ಮಾರ್ಕ್ಸ್ 15 ಕ್ವಶನ್ಸ್ ಇರ್ತವೆ, 15 ಮಾರ್ಕ್ಸ್ ಇರ್ತದೆ. ಅದೇ ತರ 20 ಮಾರ್ಕ್ಸಿಗೆ ಇರ್ತಾ ಹೋಗುತ್ತೆ ವರ್ಬಲ್ ಟೆಸ್ಟ್ ನ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನೀವು ನಿಮ್ಮ ಸ್ಟೇಟಿಗೆ ಯಾವ್ದು ಒಂದು ಮೋಡ್ ಆಫ್ ಎಕ್ಸಾಮ್ ನ ಬರಿಬಹುದು ಅಂತ, ಮೀಡಿಯಂ ನಲ್ಲಿ ಬರಿಬಹುದು ಅಂತಂದ್ರೆ ನಮ್ಮ ಅದೇ ತರ ಕರ್ನಾಟಕಕ್ಕೆ ಬಂದ್ರೆ ಇಂಗ್ಲಿಷ್, ಹಿಂದಿ, ಕನ್ನಡದಲ್ಲಿ 3 ಲ್ಯಾಂಗ್ವೇಜ್ ಗಳಲ್ಲಿ ನೀವು ಎಕ್ಸಾಮ್ ನ ಬರಿಬಹುದು. ಇಲ್ಲಿ ನೆಕ್ಸ್ಟ್ ನಿಮ್ಗೆ ಫೀ ಬಂದ್ಬಿಟ್ರೆ ಸೇ 750 ರೂಪಾಯಿ ಏನೋ ಫೀ ಪೇಮೆಂಟ್ ಮಾಡೋದಿದೆ.
ಇಲ್ಲಿ ₹750 ಫೀನ ಪೇಮೆಂಟ್ ಮಾಡೋದಿದೆ. ಅದೇ ತರ OBC, SC, ST ಕ್ಯಾಟಗರಿಗೆ ಯಾವುದೇ ತರಹದ ಫೀನ ಪೇ ಮಾಡೋ ಹೀಗಿಲ್ಲ. ನೆಕ್ಸ್ಟ್ ನಿಮಗೆ ಪೇ ಸ್ಕೇಲ್ ಸ್ಟಾರ್ಟಿಂಗ್ ಸೆಲೆಕ್ಟ್ ಆದ ಕ್ಯಾಂಡಿಡೇಟ್ಗೆ ಬಂದ್ಬಿಟ್ಟು 24,050 28,000 ತನಕನೂ ಕೊಡ್ತಾ ಹೋಗ್ತಾರೆ. ಇಲ್ಲಿ ನೀವು ಯಾವ ತರ ಅಪ್ಲೈ ಮಾಡ್ಬೇಕಂತ ನೀವು ನೋಡ್ಕೋಬಹುದು. ಈ ವೆಬ್ಸೈಟ್ ಲಿಂಕ್ ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ವೆಬ್ಸೈಟಿಗೆ ಹೋಗಿ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಇಲ್ಲಿ ನೀವು ಯಾವ ಸೆಂಟರ್ ನ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ಯಾವ ಸ್ಟೇಟ್ ನ ಸೆಲೆಕ್ಟ್ ಮಾಡ್ತೀರಿ, ಯಾವ ಸೆಂಟರ್ಗಳು ಇದೆ ಅಂತ ನೀವು ನೋಡಬಹುದು. ಇದೇ ತರ ನಮ್ಮ ಕರ್ನಾಟಕ ಸೆಲೆಕ್ಟ್ ಮಾಡಿದ್ರೆ ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಗುಲ್ಬರ್ಗ, ಹುಬ್ಬಳ್ಳಿ, ಧಾರವಾಡಗಳಲ್ಲಿ, ಶಿವಮೊಗ್ಗ, ಮೈಸೂರು, ಶಿವಮೊಗ್ಗ, ಉಡುಪಿಗಳಲ್ಲಿ ನೀವು ಎಕ್ಸಾಮ್ ನ ಬರಿಬಹುದು. ಇಲ್ಲಿ ಯಾವ ತರದ ಡಾಕ್ಯುಮೆಂಟ್ಸ್ ನ ನೀವು ಅಪ್ಲೋಡ್ ಮಾಡಬೇಕು ಅಂತಂದು ಫೋಟೋಗ್ರಾಫ್ ಇಮೇಜ್ ನ 4.5 ಸೆಂಟಿಮೀಟರ್ ಇಂದ 3.5 ಸೆಂಟಿಮೀಟರ್ ಒಳಗಡೆ ಇರಬೇಕು ಅಪ್ಲೋಡ್ ಮಾಡೋದು. ಇಲ್ಲಿ ನೀವು ಫೋಟೋಗ್ರಾಫ್ ಅಪ್ಲೋಡ್ ಮಾಡೋದು ಮತ್ತೆ ಅದೇ ತರ ಏನಂತಂದ್ರೆ ಒಂದು ಲೈವ್ ಇಮೇಜ್ ನು ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದೇ ತರ ನೀವು ಸೈನ್ ನ ಮಾಡಿ ಸೈನ್ ನ ಮತ್ತೆ ಲೆಫ್ಟ್ ಥಂಬ್ ಇಂಪ್ರೆಷನ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.